ಇನ್ನು ಮೇಲೆ ಮಹಾಸ್ವಾಮಿಗಳವರ ಅಮೃತೋಪದೇಶ. ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಘ್ರಿರ್ಭವೇದಿತ್ಯಾಘೋಷಯತೀವ ಯಃ ಕರಚಯೈಸ್तं ವಾಜಿವಕ್ತ್ರಂ ಭಜೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀರಾಮಚಂದ್ರನ ಚರಿತ್ರೆಯನ್ನು ವಾಲ್ಮೀಕಿ ಮಹರ್ಷಿಗಳು ತಿಳಿಸುವಾಗ ನಾರದರಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಂತಹ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ನಾನು ನಿರೂಪಣೆಯನ್ನು ಮಾಡಬೇಕು, ಗ್ರಂಥವನ್ನು ರಚನೆ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಅಪೇಕ್ಷೆ ಇದೆ ಅಂದರೆ, ಗುಣಪೂರ್ಣನಾದ ವ್ಯಕ್ತಿ, ಸಕಲ ಸಜ್ಜನ ಸಮುದಾಯವನ್ನು ರಕ್ಷಣೆ ಮಾಡುವ ಪರಿಪೂರ್ಣ ಸಾಮರ್ಥ್ಯ ಇದ್ದವನು, ಧರ್ಮವನ್ನು ಪರಿಪೂರ್ಣವಾಗಿ ತಿಳಿದವನು, ನುಡಿದದ್ದನ್ನು ನಡೆಸುವವನು, ಆಶ್ವಾಸನೆ ಕೊಟ್ಟು ತಪ್ಪುವವನಲ್ಲ, ಧರ್ಮಜ್ಞ ಸತ್ಯಸಂಧಶ್ಚ, ಆ ತರಹದ ಪರಿಪೂರ್ಣವಾದ ಗುಣಗಳನ್ನು ಪಡೆದವನು ಯಾರು? ಇದನ್ನು ವಾಲ್ಮೀಕಿ ಋಷಿಗಳು ನಾರದರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾರದರಿಂದ ಬಂದ ಉತ್ತರ, ನೀನು ಬಯಸಿದ ಎಲ್ಲ ಗುಣಗಳಿಂದ ಕೂಡಿದವನು ಮಾತ್ರ ಅಲ್ಲದೆ ನಿನಗೆ ಊಹಿಸಲೂ ಸಾಧ್ಯವಾಗದ ಅನಂತ ಗುಣಗಳಿಂದ ಪರಿಪೂರ್ಣನಾದಂತಹ ಏಕಮಾತ್ರ ವ್ಯಕ್ತಿ ಅಂದರೆ ಅವನು ಶ್ರೀರಾಮಚಂದ್ರ ಎಂಬುದಾಗಿ ನಾರದರು ಉತ್ತರ ಕೊಡ್ತಾರೆ. ಆಗ ಶ್ರೀರಾಮನ ಚರಿತ್ರೆಯನ್ನು ವಾಲ್ಮೀಕಿಗಳು ನಿಬಂಧನ ಮಾಡಿದ್ದು. ಅದು ರಾಮಾಯಣ. ಗುಣಗಳ ಸಾಕಾರ ಮೂರ್ತಿ ಶ್ರೀರಾಮಚಂದ್ರ ಅಂತ ಪ್ರತಿಪಾದನೆ ಮಾಡುವುದಕ್ಕೆ ಹೊರಟದ್ದೇ ರಾಮಾಯಣ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಚಾರಿತ್ರೇಣ ಚ ಕೋಯುಕ್ತಃ ಸರ್ವಭೂತೇಷು ಕೋಹಿತಃ ವಿದ್ವಾನ್ ಕಃ ಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ. ಇದು ವಾಲ್ಮೀಕಿಗಳ ಪ್ರಶ್ನೆ. ಶುದ್ಧ ಚಾರಿತ್ರ್ಯ ಸಂಪನ್ನನಾದವನು, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಆದರ್ಶನಾಗಿರುವಂತಹ ವ್ಯಕ್ತಿ, ಕಾಮಕ್ರೋಧಗಳನ್ನು ಗೆದ್ದವನು, ಲೋಭ ಮೋಹ ಮದ ಮಾತ್ಸರ್ಯಾದಿ ಯಾವ ದೋಷಗಳೂ ಇಲ್ಲದವನು. ಜೀವನದಲ್ಲಿ ನಮಗೆ ಕಷ್ಟಗಳು ಅನೇಕ ರೀತಿಯಿಂದ ಬರ್ತವೆ. ಅಸುರರಿಂದಲೂ ಬರ್ತವೆ, ದೇವತೆಗಳಿಂದಲೂ ಕಷ್ಟ ಬರ್ತದೆ.
ನಾವು ತಪ್ಪು ಮಾಡಿದಾಗ ತಪ್ಪಿಗೆ ಸರಿಯಾಗಿ ದೇವತೆಗಳು ಶಿಕ್ಷೆಯನ್ನು ಕೊಡ್ತಾರೆ. ನಮ್ಮಲ್ಲಿ ಅಪರಾಧ ಇದ್ದಾಗ ಅದಕ್ಕೆ ತಕ್ಕಂತೆ ನಮಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ದೇವರ ಆಜ್ಞೆ ಇದೆ ದೇವತೆಗಳಿಗೆ. ಹಾಗಾಗಿ ತಪ್ಪು ಮಾಡಿದವರಿಗೆ ದೇವತೆಗಳು ಶಿಕ್ಷೆ ಕೊಡ್ತಾರೆ, ವಿಘ್ನಗಳನ್ನು ತರ್ತಾರೆ. ಕೆಲವೊಮ್ಮೆ ಪರೀಕ್ಷೆ ಮಾಡುವುದಕ್ಕಾಗಿ ವಿಘ್ನಗಳನ್ನು ಕೊಡ್ತಾರೆ ದೇವತೆಗಳು. ನಮ್ಮ ಸತ್ವ ಪರೀಕ್ಷೆಯನ್ನು ಮಾಡ್ತಾರೆ. ನಿಜವಾದ ಧರ್ಮನಿಷ್ಠೆ ಇದೆಯಾ, ತೋರಿಕೆಗಾಗಿ ಧರ್ಮವನ್ನು ಮಾಡ್ತಾ ಇದ್ದೇವಾ ಅಂತ. ಪರೀಕ್ಷೆಯನ್ನು ಮಾಡಿದಾಗ ಆ ಪರೀಕ್ಷೆಯನ್ನು ಮೀರಿ ನಮ್ಮ ಧರ್ಮವನ್ನು ಯಶಸ್ವಿಯಾಗಿ ನಾವು ಮಾಡಿ ತೋರಿಸ್ಬೇಕು. ಧ್ರುವರಾಜರ ಕಥೆಯಲ್ಲಿ ಕೇಳ್ತೀರ, ತಪಸ್ಸು ಮಾಡುವುದಕ್ಕೆ ಅಂತ ತಾಯಿ ಕೊಟ್ಟು ಕಳಿಸ್ತಾಳೆ. ಧ್ರುವರಾಜರ ತಪಸ್ಸು ಮಾಡುವಾಗ ಅನೇಕ ತರಹದ ವಿಘ್ನಗಳನ್ನೆಲ್ಲ ದೇವತೆಗಳೇ ತರ್ತಾರೆ. ಸಿಂಹದ, ಹುಲಿಯ, ಕರಡಿಯ, ಅನೇಕ ಪಿಶಾಚಗಳ ವಿವಿಧ ರೂಪದಲ್ಲಿ ಬಂದು ಭಯ ಹುಟ್ಟಿಸ್ತಾರೆ. ಆದರೂ ಅದೆಲ್ಲವನ್ನ ಗೆದ್ದು ಧ್ರುವರಾಜ ತಪಸ್ಸನ್ನು ಮಾಡಿದಾಗ ದೇವರು ಪ್ರತ್ಯಕ್ಷನಾಗಿ ವರ ಕೊಟ್ಟದ್ದು. ದೇವತೆಗಳು ಪರೀಕ್ಷೆಯನ್ನು ಮಾಡುತ್ತಾರೆ. ಅದು ಸಾಧನೆಯನ್ನು ಮಾಡುವ ಸಾಧಕರಿಗೆ, ಭಕ್ತರಿಗೆ ಒಂದು ಕೀರ್ತಿಯನ್ನು ಕೊಡೋದಕ್ಕೆ. ಇಷ್ಟೆಲ್ಲ ವಿಘ್ನಗಳನ್ನು ಮೀರಿ ಇವನು ಮಾಡ್ತಾನೆ ಎನ್ನುವ ಒಂದು ವಿಶೇಷವಾದ ಕೀರ್ತಿಯನ್ನು ಅವನಿಗೆ ಕೊಡಬೇಕು. ಆ ಎಲ್ಲ ತರಹದ ವಿಘ್ನಗಳು ಬಂದಾಗಲೂ ಕಷ್ಟಗಳನ್ನು ಸಹನ ಮಾಡಿ ತಪಸ್ಸು ಮಾಡಿದ್ದಕ್ಕೆ ವಿಶೇಷವಾದ ಪುಣ್ಯವನ್ನು ಕೊಡಬೇಕು ಅನ್ನೋದಕ್ಕಾಗಿ ದೇವತೆಗಳು ವಿಘ್ನ ಮಾಡುತ್ತಾರೆ. ಆ ವಿಘ್ನಗಳನ್ನು ಗೆಲ್ಲಬೇಕು ಅಂದರೆ ದೇವತೆಗಳನ್ನು ಎದುರಿಗೆ ಹಾಕಿಕೊಂಡು ಇವನು ಕೆಲಸ ಮಾಡಬೇಕಾಗತ್ತೆ. ನಿಜವಾಗಿ ದೇವತೆಗಳು ನಮ್ಮ ವಿರುದ್ಧ ನಿಂತರೆ ನಮಗೆ ಗೆಲ್ಲಿಕ್ಕಾಗೋದಿಲ್ಲ. ಅದನ್ನು ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಯತ್ರ ದೇವೈಃ ಕೃತೆ ವಿಘ್ನೇ ಖಂಡಿತೋ ನ ಪುಮಾನ್ ಭವೇತ್ ತತ್ರ ತದ್ ಯಶಸ್ಸೇ ವಿಘ್ನಂ ಕುರ್ಯುರ್ನತು ವಿಘಾತನೆ. ಕೀರ್ತಿಗಾಗಿ ಮಾತ್ರ ಆ ರೀತಿ ಮಕ್ಕಳಿಗೆ ಕೀರ್ತಿಯನ್ನು ಕೊಡುವುದಕ್ಕೆ ಹಿರಿಯರು ಮಕ್ಕಳ ಜೊತೆಗೆ ಆಟ ಆಡಿ ಸೋತಂತೆ ನಾಟಕ ಮಾಡ್ತಾರಲ್ಲ, ಹಾಗೆ. ಅಂತಹ ಸಂದರ್ಭದಲ್ಲಿ ಆದರೂ ಅವರು ಕೊಡುವ ವಿಘ್ನಗಳನ್ನು ಎದುರಿಸಬೇಕು ಅಂದರೆ ಒಂದು ಶಕ್ತಿ ಬೇಕಲ್ಲ. ಆ ಶಕ್ತಿಯನ್ನು ತನ್ನ ಜನರಲ್ಲಿ ತುಂಬಬೇಕು ಅಂದರೆ ಆ ಎಲ್ಲ ದೇವತೆಗಳನ್ನು ಮೀರಿದ ಶಕ್ತಿ ಇದ್ದವನು ನಮ್ಮ ಉಪಾಸ್ಯನಾದ ದೇವರಾಗಿರಬೇಕು. ಅಂತಹ ದೇವರು ಯಾರು? ಯಾರ ಪಾದವನ್ನು ಹಿಡಿದರೆ ಎಲ್ಲ ದೇವತೆಗಳು ಮಾಡುವ ಪರೀಕ್ಷೆಯಲ್ಲಿಯೂ ನಾವು ಉತ್ತೀರ್ಣರಾಗಬಹುದು, ಭಗವಂತನ ಉಪಾಸನೆಯನ್ನು ಪೂರ್ಣ ಮಾಡಬಹುದು. ಅಂತಹ ದೇವರು ಯಾರು ಅಂತ ವಾಲ್ಮೀಕಿ ಋಷಿಗಳು ಕೇಳ್ತಾರೆ. ಯಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ. ಭಗವಂತ ನಾನೇ ಒಂದು ಕಡೆಗೆ ಹೇಳ್ತಾನೆ ವೇದದಲ್ಲಿ, ಇಡೀ ಜಗತ್ತು ಒಂದಾಗಲಿ, ಎರಡು ಜಗತ್ತು, ಮೂರು ಜಗತ್ತು, ಎಷ್ಟಾದರೂ ಜಗತ್ತುಗಳು ಕೂಡಿ ಬರಲಿ. ಇಂತಹ ಒಂದು ಪ್ರಪಂಚ ಅಲ್ಲ, ಅನೇಕ ಪ್ರಪಂಚಗಳು ಸೇರಿ ನನ್ನ ಜೊತೆಗೆ ಯುದ್ಧಕ್ಕೆ ಬಂದರೂ ಕೂಡ ಅವರೆಲ್ಲರನ್ನೂ ಸೋಲಿಸುವ ಶಕ್ತಿ ಸಾಮರ್ಥ್ಯಗಳು ನನಗೆ ಒಬ್ಬನಿಗೆ ಇದೆ ಅಂತ ಋಗ್ವೇದದಲ್ಲಿ ಭಗವಂತ ಹೇಳ್ತಾನೆ. ಅಭೀದಮೇಕಮೇಕೋ ಅಸ್ಮಿ ನಿಶ್ಶಾಳಭೀದ್ವಾಕಿ ಮುತ್ರಯಃ ಕರಂತಿ ಖಲೇನ ಪರ್ಷಾನ್ ಪ್ರತಿಹನ್ಮಿ ಭೂರಿ ಕಿಮ್ಮ ಆನಿಂದಂತಿ ಶತ್ರವೋನಿಂದ್ರಾಹ. ಯಾಕೆ ನನ್ನನ್ನು ನಿಂದೆ ಮಾಡ್ತಾರೆ? ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾರೆ, ದೇವರನ್ನು ಅಲ್ಲಗಳೆಯುತ್ತಾರೆ, ದೇವರಲ್ಲಿ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ಗುಣಗಳಿಲ್ಲ ಅಂತ ತಿರಸ್ಕಾರ ಮಾಡ್ತಾರೆ. ಅವರಿಗೆ ನಿಜವಾದ ಶಕ್ತಿ ಇದ್ದರೆ ಎಂತಹ ಅಸುರರೇ ಇರಬಹುದು, ಎಂತಹ ಉಗ್ರರೇ ಇರಬಹುದು, ಶಕ್ತಿಶಾಲಿಗಳೇ ಆಗಿರಬಹುದು, ನನ್ನ ಎದುರಿನಲ್ಲಿ ಬಂದು ಯುದ್ಧ ಆಡಿದರೆ ಅವರೆಲ್ಲರನ್ನೂ ನಾನು ನಾಶ ಮಾಡುತ್ತೇನೆ, ಅಂತಹ ಶಕ್ತಿ ಸಾಮರ್ಥ್ಯಗಳು ನನಗಿದೆ ಅಂತ ಸ್ವಯಂ ಪರಮಾತ್ಮನೇ ಹೇಳಿಕೊಂಡ ಮಾತು. ಆ ತರಹದ ಪ್ರಶ್ನೆಯನ್ನು ವಾಲ್ಮೀಕಿಗಳಿಗೆ ಕೇಳ್ತಾರೆ. ಯಾವ ಯಾವ ದೇವತೆಗಳು ಆ ಭಗವಂತನನ್ನು ಮೀರಿಸಿದವರಾಗಿರಬಾರದು.
ಅಂತಹ ದೇವರು ಯಾರು, ಅಂತಹ ವ್ಯಕ್ತಿ ಯಾರು? ಯಾರಿಗೆ ನಾನು ಶರಣ ಹೋದರೆ ಇನ್ಯಾವ ದೇವತೆಗಳ, ಯಾವ ಅಸುರರ, ಯಾವ ಋಷಿ ಮುನಿಗಳ, ಮಾನವರ ಯಾರ ಭಯವೂ ಇಲ್ಲ, ಎಲ್ಲರನ್ನೂ ಮೀರಿದ ವ್ಯಕ್ತಿ, ಅಂತಹ ವ್ಯಕ್ತಿಯ ಬಗ್ಗೆ ನನಗೆ ತಿಳಿಸಬೇಕು ಅಂತ. ಅಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಉಪದೇಶವನ್ನು ಮಾಡಿದ್ದಾರೆ ವಾಲ್ಮೀಕಿಗಳು. ಅಂತಂದರೆ ಶ್ರೀರಾಮಚಂದ್ರನ ವ್ಯಕ್ತಿತ್ವದ ಆದರ್ಶಗಳ ಚಿಂತನವನ್ನು ಮಾಡುವಾಗ ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಮೂವತ್ತೆರಡು ಲಕ್ಷಣಗಳಿಂದ ಕೂಡಿದಂತಹ ವ್ಯಕ್ತಿ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ. ಇತಿಹಾಸ ಪುರಾಣಗಳಲ್ಲಿ ವ್ಯಕ್ತಿಯ ಸೌಂದರ್ಯದ ಬಗ್ಗೆ, ಅವನ ದೇಹದ ಸೌಷ್ಠವದ ಬಗ್ಗೆ ವರ್ಣನೆ ಬರ್ತವೆ ಅಲ್ಲಲ್ಲಲ್ಲಿ. ಇದು ಅನಾವಶ್ಯಕ ಅಂತ ಅನಿಸುತ್ತೆ. ಒಬ್ಬ ವ್ಯಕ್ತಿ ನೋಡುವುದಕ್ಕೆ ಚೆನ್ನಾಗಿರ್ತಾನೆ, ಒಬ್ಬನು ಸ್ವಲ್ಪ ಸಾಧಾರಣ ಇರಬಹುದು, ಒಬ್ಬನು ಬಹಳ ಕುರೂಪಿಯಾಗಿರಬಹುದು, ಇನ್ನೊಬ್ಬ ಸ್ವರೂಪಿಯಾಗಿರಬಹುದು. ಆದರೆ ಅವನ ಗುಣಗಳು, ಅವನ ಕರ್ತೃತ್ವ ಶಕ್ತಿ, ಅವನ ಔದಾರ್ಯ ಅದು ಮುಖ್ಯ. ಅವನ ರೂಪದ, ಅವನ ದೇಹದ ಲಕ್ಷಣಗಳ ವರ್ಣನೆಯನ್ನು ಮಾಡುವುದರ ಅವಶ್ಯಕತೆ ಏನು ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ತಿಳಿಸ್ತಾರೆ, ಆ ವ್ಯಕ್ತಿಯ ವ್ಯಕ್ತಿತ್ವ, ಅವನ ಉನ್ನತಿ, ಅವನ ಯೋಗ್ಯತೆ, ಅವನಲ್ಲಿರುವಂತಹ ಗುಣಮಟ್ಟ, ಅವುಗಳನ್ನು ತಿಳಿಸುವುದಕ್ಕೆ ಇವುಗಳು ಚಿಹ್ನವಾಗಿರ್ತವೆ ಅಂತ ಹೇಳ್ತಾರೆ. ಸ್ವಾಭಾವಿಕವಾದ, ನೋಡುವುದಕ್ಕೆ ಚೆನ್ನಾಗಿದ್ದರೆ ಅಲ್ಲ. ಕೆಲವೊಮ್ಮೆ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಶಾಸ್ತ್ರೀಯವಾದ ಲಕ್ಷಣಗಳಿರೋದಿಲ್ಲ. ನಾಲಕ್ಷಣಂ ವಪುರ್ಮಾತ್ರಂ ಗುಣಹೇತು ಕಥಂಚನ. ಶಾಸ್ತ್ರೋಕ್ತವಾದ ಲಕ್ಷಣಗಳು, ಕಣ್ಣು ಹೇಗಿರಬೇಕು, ಕಿವಿ ಹೇಗಿರಬೇಕು, ಉಗುರು ಹೇಗಿರಬೇಕು, ಹುಬ್ಬು ಹೇಗಿರಬೇಕು, ಎಲ್ಲದಕ್ಕೂ ಲಕ್ಷಣಗಳಿವೆ. ಯಾವ ಯಾವ ಲಕ್ಷಣಗಳನ್ನು ಯಾವ ಯಾವ ಅಂಗಕ್ಕೆ ಹೇಳಿದ್ದಾರೆ, ಅಂಗ ಉಪಾಂಗಗಳಿಗೆ, ಆ ಎಲ್ಲ ಲಕ್ಷಣಗಳು ಸರಿಯಾಗಿದ್ದರೆ ಅವನಲ್ಲಿ ಎಲ್ಲ ಗುಣಗಳು ಚೆನ್ನಾಗಿವೆ ಅಂತ ಅರ್ಥ. ಆ ರೀತಿಯಲ್ಲಿ 32 ಲಕ್ಷಣಗಳು ಅತೀ ಸ್ಪಷ್ಟವಾಗಿ ಭಗವಂತನಲ್ಲಿವೆ. ಆ ನಂತರದಲ್ಲಿ ಲಕ್ಷ್ಮೀದೇವಿ, ಆಮೇಲೆ ವಾಯುದೇವರು, ಬ್ರಹ್ಮದೇವರು, ಮುಂದೆ ಲಕ್ಷಣಗಳು ಕಡಿಮೆಯಾಗ್ತಾ ಬರ್ತವೆ ತಾರತಮ್ಯ ಕ್ರಮದಲ್ಲಿ. ಅಂತಹ ಪರಿಪೂರ್ಣವಾದ 32 ಲಕ್ಷಣಗಳಿಂದ ಕೂಡಿದಂತಹ ವ್ಯಕ್ತಿ ಶ್ರೀರಾಮಚಂದ್ರ ಅಂತ ನಾರದರು ಹೇಳುವ ಮೂಲಕ ಆ 32 ಲಕ್ಷಣಗಳೆಂಬ ಚಿಹ್ನೆಗಳಿಂದ ಇನ್ನುಳಿದ ಎಲ್ಲ ಗುಣಗಳು ಶ್ರೀರಾಮಚಂದ್ರನಲ್ಲಿವೆ ಎಂಬುದಾಗಿ ಹೊರಗಿನಿಂದಲೇ ತಿಳಿಯಬಹುದು. ಒಂದು ಅಂಗಡಿಯಲ್ಲಿ ಹೋಗುವಾಗ ಈ ಅಂಗಡಿಯಲ್ಲಿ ಏನೇನು ಪದಾರ್ಥಗಳು ಸಿಗತ್ತೆ ಎಲ್ಲವನ್ನ ಮೇಲೆ ಬರೆದಿರ್ತಾರೆ. ಒಳಗೆ ಹೋದ ಮೇಲೆ ಕಣ್ಣಾರೆ ನೋಡುವುದಕ್ಕೆ ಸಾಧ್ಯವಾಗ್ತದೆ, ತೆಗೆದುಕೊಳ್ಳುವುದಕ್ಕೂ ಸಾಧ್ಯವಾಗ್ತದೆ. ಆದರೆ ಏನು ಸಿಗತ್ತೆ ಎನ್ನುವುದು ಬೋರ್ಡಿನ ಮೇಲೆ ಕಾಣಿಸ್ತದೆ. ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಏನೆಲ್ಲ ಗುಣಗಳು ಇರಬಹುದು ಅನ್ನುವುದನ್ನು ಅವನ ದೇಹದ ಲಕ್ಷಣಗಳನ್ನು ನೋಡಿದಾಗಲೇ ತಿಳಿದುಕೊಳ್ಳಬಹುದು. ಆಮೇಲೆ ಅವನ ಸಮೀಪಕ್ಕೆ ಹೋದಾಗ, ಅವನ ಜೊತೆಗಿದ್ದಾಗ, ಅವನ ಒಡನಾಟದಲ್ಲಿ ಅಥವಾ ಅವನ ಬಗ್ಗೆ ತಿಳಿದವರ ಮಾತನ್ನು ಕೇಳಿದಾಗ ಅವನ ಒಳಗಿರುವ ಗುಣಗಳ, ಉನ್ನತವಾದ ಗುಣಗಳ, ಆದರ್ಶಗಳ ಪರಿಚಯ ನಮಗಾಗತ್ತೆ. ಅದನ್ನು ನಮ್ಮ ಜೀವನದಲ್ಲೇ ಅಳವಡಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡಿ ಅವನ ಆಶೀರ್ವಾದ ಅನುಗ್ರಹಗಳನ್ನು ಪಡೆದರೆ ಯಥಾಶಕ್ತಿಯಾಗಿ ಆ ಆದರ್ಶಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಅದು 3ನೆಯ ಹಂತ. ಆ ದೃಷ್ಟಿಯಲ್ಲಿ ಪರಮಾತ್ಮನ, ಶ್ರೀರಾಮಚಂದ್ರನ ಪರಿಪೂರ್ಣವಾದ ಅಂಗಸೌಷ್ಠವವನ್ನು, ಗುಣಗಳನ್ನು, ಅವನ ದೇಹದ ಲಕ್ಷಣಗಳನ್ನೆಲ್ಲ ವರ್ಣನೆ ಮಾಡುತ್ತಾರೆ ನಾರದರು ವಾಲ್ಮೀಕಿ ಮಹರ್ಷಿಗಳನ್ನು ಕುರಿತು. ಆ ನಂತರದಲ್ಲಿ ಕೆಲವು ಗುಣಗಳನ್ನು ತಿಳಿಸ್ತಾರೆ. ಧರ್ಮಜ್ಞ, ಸತ್ಯಸಂಧಶ್ಚ, ಪ್ರಜಾನಾಂಚ ಹಿತೇರತಃ. ಧರ್ಮಜ್ಞ,
ಭಗವಂತನ ವ್ಯಕ್ತಿತ್ವ ಹೇಗಿದೆ? ಯಾರು ಶ್ರೀರಾಮಚಂದ್ರ? ಸಾಕ್ಷಾತ್ ವಿಷ್ಣು. ಭಗವಂತನ ವ್ಯಕ್ತಿತ್ವ ಹೇಗಿದೆ ಅಂದರೆ ಧರ್ಮಜ್ಞ. ಮೊಟ್ಟ ಮೊದಲಿಗೆ ಹೇಳ್ತಾರೆ ಧರ್ಮಜ್ಞನಾಗಿದ್ದಾನೆ ಪರಮಾತ್ಮ ಅಂತ. ದೇವರ ಬಗ್ಗೆ ಈ ಒಂದು ಪರಿಚಯ ಬಹಳ ಮಹತ್ವದ ಪರಿಚಯ ಇದೆ. ದೇವರನ್ನು ಧರ್ಮಜ್ಞ ಅಂತ ನಾರದರು ಪರಿಚಯಿಸಿಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಪ್ರತಿಯೊಬ್ಬ ಜೀವನಿಗೆ ದೇವರ ಅಪೇಕ್ಷೆ ಇರೋದು ತನಗೆ ಬೇಕಾದದ್ದನ್ನೆಲ್ಲ ದೇವರಿಂದ ಪಡೆದುಕೊಳ್ಳಬೇಕು ಅನ್ನುವುದಕ್ಕಾಗಿ. ನಮಗೆ ಬೇಕಾದದ್ದನ್ನೆಲ್ಲ ದೇವರಿಂದ ಪಡೆದುಕೊಳ್ಳಬೇಕಾದರೆ ನಮ್ಮಿಂದ ದೇವರು ಅಪೇಕ್ಷೆ ಪಡೋದು ನಮ್ಮ ಕರ್ತವ್ಯ ಕರ್ಮಗಳನ್ನು ನಾವು ಚೆನ್ನಾಗಿ ಮಾಡಿರಬೇಕು ಅಂತ. ದೇವರಿಂದ ನಮಗೆ ಬೇಕಾದದ್ದು ಸುಖ, ಇಷ್ಟಾರ್ಥಗಳು, ಪುರುಷಾರ್ಥಗಳು. ದೇವರು ನಮ್ಮಿಂದ ಬಯಸೋದು ಸತ್ಕರ್ಮಗಳನ್ನು, ವಿಹಿತ ಕರ್ಮಗಳನ್ನು ಚೆನ್ನಾಗಿ ಮಾಡಿದರೆ, ನಮ್ಮ ಕರ್ತವ್ಯದಲ್ಲಿ ಲೋಪದೋಷಗಳು ಇಲ್ಲ ಅಂದರೆ ಆಗ ಭಗವಂತ ಸಂತುಷ್ಟನಾಗಿ ನಮಗೆ ಫಲ ಕೊಡ್ತಾನೆ. ಈ ಮಧ್ಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಬರುವ ಒಂದು ಶಂಕೆ, ಆತಂಕ, ನಾವು ಧರ್ಮ ಮಾಡಬಹುದು, ದೇವರಿಗೆ ಅದು ಗೊತ್ತಿಲ್ಲ ಅಂತಾದರೆ ನಾನು ಕಷ್ಟಪಟ್ಟು ಮಾಡಿದರೂ ಫಲ ಸಿಗೋದಿಲ್ಲ. ಕೆಲವರಿಗೆಲ್ಲ ಬಹಳ ಆತಂಕ. ಎಲ್ಲ ಜನರ ಎದುರಿಗೆ ನಾವು ಧರ್ಮವನ್ನು ಮಾಡಿ ಎಲ್ಲರಿಗೂ ಅದನ್ನು ಹೇಳಿಕೊಂಡ್ರೆ ಎಲ್ಲರಿಗೂ ಗೊತ್ತಾಗತ್ತೆ. ಯಾರಿಗೂ ಹೇಳದೇ ಇದ್ದರೆ ನಾನು ಮಾಡಿದ್ದೇ ವ್ಯರ್ಥ ಅಂತ ಹಾಗೆ ಭಾವನೆ ಕೆಲವರಿಗೆ. ದೇವರಿಗೂ ನಾನು ಮಾಡಿದ್ದು ಗೊತ್ತಾಗಿಲ್ಲ ಅಂತಾದರಂತೂ ಫಲ ಕೊಡೋದೇ ದೇವರು. ಅವನಿಗೇ ಗೊತ್ತಿಲ್ಲ ಅಂತಾದರೆ ಫಲ ಕೊಡೋದೇ ಯಾರು? ಸಾಧನೆಯನ್ನು ಒಂದು ಜನ್ಮದಲ್ಲೇ ಅಲ್ಲ, 2 ಜನ್ಮಗಳಲ್ಲಿ ಅಲ್ಲ, ಅನಾದಿ ಕಾಲದಿಂದ ಮೋಕ್ಷ ಆಗುವವರೆಗೆ ಅನಂತ ಜನ್ಮಗಳಲ್ಲಿ ಮಾಡಿದಂತಹ ಸತ್ಕರ್ಮಗಳು, ಸಾಧನೆಗಳು, ಅವುಗಳು ಯಾವುದನ್ನೂ ದೇವರು ಗಮನಿಸಿಲ್ಲ. ಅಥವಾ ಕೆಲವುದನ್ನು ಗಮನಿಸಿದ, ಕೆಲವುದನ್ನು ದೇವರು ತಿಳಿದಿಲ್ಲ. ನಾವು ಮಾಡಿದ್ದೆಲ್ಲ ವ್ಯರ್ಥವಾಗತ್ತಲ್ಲ ಅಂತ. ಹಾಗಾಗಿ ದೇವರ ಜೀವರ ಮಧ್ಯದಲ್ಲಿ ಇರುವಂತಹ ಏನೊಂದು ಸಂಬಂಧ ಇದೆ, ವಿಹಿತ ಕರ್ಮಗಳನ್ನು ಮಾಡಬೇಕು, ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಆ ಪುಣ್ಯಕ್ಕೆ ದೇವರಿಂದ ಇವನು ಫಲ ಪಡೆಯಬೇಕು. ಈ 2 ಪರಸ್ಪರ ಸಂಬಂಧದ ಮಧ್ಯದಲ್ಲಿ ಬೇಕಾದದ್ದು ಆ ಭಗವಂತನಲ್ಲಿರುವ ಧರ್ಮಜ್ಞತೆ. ಏನು ಧರ್ಮಗಳನ್ನು ಜೀವರು ಮಾಡ್ತಾರೆ, ಏನು ಪುಣ್ಯಕರ್ಮಗಳನ್ನು ಜೀವರು ಮಾಡ್ತಾರೆ, ಅದನ್ನೆಲ್ಲವನ್ನೂ ಚೆನ್ನಾಗಿ ತಿಳಿದು ಅದಕ್ಕೆ ಫಲ ಕೊಡ್ತಾನೆ ಅಂತಾದರೆ ಆಗ ದೇವರ ಮೇಲೆ ನಮಗೆ ವಿಶ್ವಾಸ ಬರುತ್ತೆ. ಅದಕ್ಕೆ ದೇವರ ಬಗ್ಗೆ, ಸರ್ವೋತ್ತಮನಾದ ವ್ಯಕ್ತಿಯ ಬಗ್ಗೆ ರಾಮಾಯಣದಲ್ಲಿ ನಿರೂಪಣೆ ಮಾಡಬೇಕು ಅಂತ ನಿನ್ನ ಸಂಕಲ್ಪ ಇದೆಯಲ್ಲ, ಅವನ ಬಗ್ಗೆ ವಿಶ್ವಾಸವನ್ನಿಟ್ಟು ಎಲ್ಲರೂ ಧರ್ಮವಂತರಾಗಿ ಸತ್ಕರ್ಮಗಳನ್ನು ಮಾಡಿ ತಮ್ಮ ಉದ್ಧಾರವನ್ನು ಮಾಡಿಕೊಳ್ಳಬೇಕು ಎಲ್ಲ ಸಜ್ಜನರು ಅಂತ ನಿನಗೆ ಅಪೇಕ್ಷೆ ಇದೆಯಲ್ಲ, ಅಂತಹ ಸಕಲ ಸಜ್ಜನರು ಮಾಡಿದ ಧರ್ಮವನ್ನು, ಪುಣ್ಯ ಕಾರ್ಯಗಳನ್ನು ಚೆನ್ನಾಗಿ ತಿಳಿದು ಅದಕ್ಕೆ ಫಲ ಕೊಡುವಂತಹ ಸ್ವಾಮಿಯೇ ಶ್ರೀರಾಮಚಂದ್ರ. ಅವನ ಬಗ್ಗೆ ನೀನು ನಿರೂಪಣೆಯನ್ನು ಮಾಡು ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳುತ್ತಾರೆ. ನೀವು ಏಕಾಂತದಲ್ಲಿ ಮಾಡಿದರೂ ಭಗವಂತನಿಗೆ ಗೊತ್ತು, ಎಲ್ಲರ ಮಧ್ಯದಲ್ಲಿ ಮಾಡಿದರೂ ಗೊತ್ತು. ಮನಸ್ಸಿನಲ್ಲಿ ಮಾಡಿದಂತಹ ಚಿಂತನೆಗಳೂ ಗೊತ್ತು. ಯಾವುದೂ ವ್ಯರ್ಥ ಆಗುವುದಿಲ್ಲ, ಯಾವುದೂ ದೇವರಿಗೆ ಗೊತ್ತಾಗದೇ ಇರೋದಿಲ್ಲ. ಪುಣ್ಯವೂ ಸರಿ, ಪಾಪವೂ ಸರಿ. ಅಂತಹ ಧರ್ಮಜ್ಞನಾದವನು ಭಗವಂತನಾದ ಮೇಲೆ ನಾನು ಮಾಡಿದ್ದು ವ್ಯರ್ಥ ಆದರೆ ಹೇಗೆ ಎನ್ನುವ ಶಂಕೆ ಯಾವತ್ತಿಗೂ ನಮ್ಮ ಮನಸ್ಸಿನ ಮೂಲೆಯಲ್ಲಿಯೂ ಬರುವುದು ಬೇಡ. ಅಥವಾ ಯಾವ ಮಂಡ ಧೈರ್ಯವೂ ಬೇಡ. ನಾನೇನೋ ಮನಸ್ಸಿನೊಳಗೋ ಯಾರಿಗೂ ಗೊತ್ತಿಲ್ಲದೆ ಇದ್ದ ಹಾಗೆ ತಪ್ಪು ಮಾಡಿದರೆ ಯಾರು ಕೇಳುವವರಿದ್ದಾರೆ ಅನ್ನುವ ಒಂದು ಧೈರ್ಯವೂ ಬೇಡ. ದುಸ್ಸಾಹಸ.
ಭಗವಂತನಿಗೆ ಗೊತ್ತಾಗದೆ ನಾವು ಧರ್ಮವನ್ನೂ ಮಾಡುವಂತಿಲ್ಲ, ಅಧರ್ಮವನ್ನೂ ಮಾಡುವಂತಿಲ್ಲ. ಧರ್ಮಾಧರ್ಮಗಳನ್ನು ಪರಿಪೂರ್ಣವಾಗಿ ತಿಳಿದವನು ಆ ಭಗವಂತ ಎಂಬುದಾಗಿ ನಾರದರು ವಾಲ್ಮೀಕಿ ಋಷಿಗಳಿಗೆ ಹೇಳ್ತಾ ಇದ್ದಾರೆ. ಆ ಭಗವಂತನ ಜ್ಞಾನ ಎಂಥದ್ದಿರಬಹುದು ಅಂತ ತಿಳಿದುಕೊಳ್ಳಿ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಅಂತ ಕೇಳಿದ್ದಾರೆ ವಾಲ್ಮೀಕಿಗಳು. ಆ ಭಗವಂತನ ಗುಣಗಳಲ್ಲಿ ಧರ್ಮಜ್ಞತ್ವ ಅಂದರೆ ಒಂದರ್ಥದಲ್ಲಿ ಅದು ಸರ್ವಜ್ಞತ್ವ. ಸರ್ವಜ್ಞನಾದವನಿಗೇನೆ ಎಲ್ಲರ ಧರ್ಮಗಳನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಕಾರಣ ಜೀವರು ಅನಂತ ಅನಂತ ಜೀವರಾಶಿಗಳು, ಒಬ್ಬೊಬ್ಬ ಜೀವರು ಮಾಡುವಂತಹ ಕರ್ಮಗಳು, ಧರ್ಮಗಳು, ಅಧರ್ಮಗಳು ಅನಂತ ಇವೆ. ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದ್ದು ಅದೆಲ್ಲವನ್ನು ತಿಳಿದು ಅದಕ್ಕೆ ತಕ್ಕಂತೆ ಕಾಲ ಕಾಲಕ್ಕೆ ಫಲವನ್ನು ಕೊಡಬೇಕು ಅಂದರೆ ಆ ಭಗವಂತನ ಜ್ಞಾನ ಎಷ್ಟು ಅದ್ಭುತ. ಆ ಪರಮಾತ್ಮನ ಅಧೀನರಾಗಿ ಕರ್ಮಗಳಿಗೆ ಫಲವನ್ನು ಕೊಡುವ ವಾಯುದೇವರ ಜ್ಞಾನ ಎಷ್ಟು ಅದ್ಭುತ ಅಂತೂ ಆಲೋಚನೆ ಮಾಡಿ. ಸರ್ವಕರ್ಮ ಕರ್ತ್ರ, ಸರ್ವಕರ್ಮ ಕಾರಯಿತ್ರ, ಸರ್ವಕರ್ಮ ಫಲ ಭೋಕ್ತ್ರ, ಸರ್ವಕರ್ಮ ಫಲ ಭೋಜಯಿತ್ರ ಅಂತ ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ತಿಳಿಸಿಕೊಡ್ತಾರೆ. ಎಲ್ಲರಿಂದ ಕರ್ಮಗಳನ್ನು ಮಾಡಿಸಿ ಕರ್ಮಗಳಿಗೆ ತಕ್ಕ ಫಲವನ್ನು ಕೊಡುವವರು ಅಂತ. ಫಲ ಕೊಡಬೇಕಾದರೆ ಕರ್ಮ ಮಾಡಿದ್ದನ್ನು ಸರಿಯಾಗಿ ತಿಳಿದಿರಬೇಕು, ತಿಳಿದು ಫಲ ಕೊಡಬೇಕು. ಅನಂತ ಜೀವರಾಶಿಗಳು ಮಾಡಿದ ಕರ್ಮಗಳನ್ನು ಚೆನ್ನಾಗಿ ತಿಳಿದು ಫಲ ಕೊಡುವಾಗ ವ್ಯತ್ಯಾಸವಿಲ್ಲದಂತೆ, ಒಬ್ಬ ಮಾಡಿದ ಕರ್ಮದ ಫಲವನ್ನು ಇನ್ನೊಬ್ಬನಿಗೆ ಕೊಡದಂತೆ, ಅವರವರು ಮಾಡಿದ ಕರ್ಮಗಳ ಫಲವನ್ನು ಅವರಿಗೇ ಸರಿಯಾಗಿ ಕೊಡುವಂತಹ ವ್ಯವಸ್ಥೆಯನ್ನು ವಾಯುದೇವರಿಂದ ದೇವರು ಮಾಡಿಸ್ತಾನೆ. ವಾಯುದೇವರ ಜ್ಞಾನ ಎಂಥದ್ದು, ಅವರಿಗಿಂತಲೂ ಅನಂತಪಟ್ಟು ಮಿಗಿಲಾದ ಭಗವಂತನ ಜ್ಞಾನ ಎಂಥದ್ದು ಅನ್ನುವುದನ್ನು ನಾವು ನಿತ್ಯದಲ್ಲಿಯೂ ಚಿಂತನೆ ಮಾಡಬೇಕು. ಒಂದು ಧರ್ಮವನ್ನು ಮಾಡುವಾಗ ಆ ಧರ್ಮಕ್ಕೆ ಫಲ ಕೊಡುವ ಭಗವಂತನ ಮಹಿಮೆಯನ್ನು ನಾವು ಚಿಂತನೆ ಮಾಡಿ, ಸರ್ವಜ್ಞನಾದವನು ನೀನು, ಆದರೂ ನನ್ನ ಕರ್ತವ್ಯ ಅಂತ ತಿಳಿದು ಈ ಕರ್ಮವನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ದೇವರಿಗೆ ಗೊತ್ತಿಲ್ಲ ಅಂತ ಹೇಳುವುದಲ್ಲ, ದೇವರಿಗೆ ಎಲ್ಲವೂ ಗೊತ್ತಿದೆ ಅಂತ ತಿಳಿದು ನನ್ನ ಕರ್ತವ್ಯ ಅಂತ ನಾನು ಸಮರ್ಪಣೆ ಮಾಡಬೇಕು, ಮಾಡ್ತೇನೆ. ಆದರೆ ನೀನು ಸರ್ವಜ್ಞ ಅನ್ನುವಂತಹ ವಿಶ್ವಾಸ ನಮ್ಮಲ್ಲಿ ಇರಬೇಕು ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಧರ್ಮಜ್ಞ ಸರಿ, ಧರ್ಮವನ್ನೆಲ್ಲ ಚೆನ್ನಾಗಿ ತಿಳಿದಿದ್ದಾನೆ. ಅಂತಹ ದೇವರ ಬಗ್ಗೆ, ರಾಮನ ಬಗ್ಗೆ ಉಪದೇಶ ಮಾಡುವುದಕ್ಕೆ, ಅವನ ಚರಿತ್ರೆಯನ್ನು ತಿಳಿಸೋದಕ್ಕೆ ಹೇಳ್ತಾ ಇದ್ದೀರಿ ನಿಜ. ಆದರೆ ಆ ಧರ್ಮವನ್ನು ತಿಳಿದ ಮೇಲೆ ಸರಿಯಾಗಿ ಫಲ ಕೊಡ್ತಾನೆ ಅಂತೇನು ಅಂತ. ಧರ್ಮ ಎಲ್ಲ ಚೆನ್ನಾಗಿ ಗೊತ್ತು, ನಾನು ಧರ್ಮವನ್ನು ತಿಳಿದು ಅದಕ್ಕೆ ತಕ್ಕಂತೆ ಫಲ ಕೊಡದೇ ಇದ್ದರೆ ಸತ್ಯಸಂಧಶ್ಚ. ನಾರದರಂತಾರೆ, ದೇವರು ಪ್ರತಿಜ್ಞೆ ಮಾಡಿದ್ದಾನೆ, ಶ್ರುತಿ ಸ್ಮೃತಿಗಳಲ್ಲಿ ಇಂತಹ ವಿಹಿತ ಕರ್ಮಕ್ಕೆ ಇಂತಹ ಫಲ ಇದೆ, ಇಂತಹ ಪುಣ್ಯ ಇದೆ, ಅದಕ್ಕೆ ಇಂತಹ ಸುಖ, ಇದರಿಂದ ಸ್ವರ್ಗ, ಇದರಿಂದ ಉತ್ತಮವಾದಂತಹ ಮನುಷ್ಯ ಜನ್ಮದಲ್ಲಿ ಹುಟ್ಟಿದಾಗಲೂ ಒಳ್ಳೆಯ ಸೌಭಾಗ್ಯ, ಆರೋಗ್ಯ, ಸಮೃದ್ಧಿ, ಇಂದ್ರಿಯಗಳ ಸೌಷ್ಠವ, ಉತ್ತಮವಾದ ಸಾಧನೆಯನ್ನು ಮಾಡುವುದಕ್ಕೆ ಸದವಕಾಶ. ಆ ತರಹದ ಫಲಗಳನ್ನು ಶಾಸ್ತ್ರದಲ್ಲಿ ಹೇಳಿದರೆ ಭಗವಂತ ತಾನು ಆಡಿದ ಮಾತಿಗೆ ತಕ್ಕಂತೆ ನಡೆದುಕೊಳ್ಳುವ ಸತ್ಯಸಂಧನಾಗಿದ್ದಾನೆ. ಸಂಧ ಅಂದರೆ ಪ್ರತಿಜ್ಞೆ. ಪ್ರತಿಜ್ಞೆಯನ್ನು ಮಾಡಿದ ಭಗವಂತ ತನ್ನ ಪ್ರತಿಜ್ಞೆಗೆ ಹಿಂದೆ ಹೋಗೋದಿಲ್ಲ, ಸತ್ಯಸಂಧನಾಗಿದ್ದಾನೆ. ಪ್ರತಿಜ್ಞೆಗೆ ತಕ್ಕಂತೆ ನಮಗೆ ಫಲ ಕೊಟ್ಟೇ ಕೊಡ್ತಾನೆ ಎನ್ನುವಂತಹ ವಿಶ್ವಾಸ ಭಗವಂತನ ಬಗ್ಗೆ ಇರಲಿ ಅಂತ. ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಒಂದು ಪ್ರಸಂಗದಲ್ಲಿ ಸೀತೆಗೆ ಹೇಳ್ತಾನೆ, ಅಪ್ಯಹಂ ಜೀವಿತಂ ಜಹ್ಯಾಂ ತ್ವಾಂ ವಾ ಸೀತೆ ಸಲಕ್ಷ್ಮಣಾಂ ನಹಿ ಪ್ರತಿಜ್ಞಾಂ ಸಂಶ್ರುತ್ಯ ಬ್ರಾಹ್ಮಣೇಭ್ಯೋ ವಿಶೇಷತಃ. ಸೀತೆಗೆ ಶ್ರೀರಾಮಚಂದ್ರ ಹೇಳುವಂತಹ ಮಾತಿನ ತಾತ್ಪರ್ಯವನ್ನು ತಿಳಿಯಬೇಕು. ನನ್ನ ಜೀವನವನ್ನೂ ತ್ಯಾಗ ಮಾಡುವುದಕ್ಕೆ ಸಿದ್ಧ, ಹೆಂಡತಿಯಾದ ನಿನ್ನನ್ನೂ ತ್ಯಾಗ ಮಾಡಬಹುದು, ಪ್ರೀತಿಯ ತಮ್ಮ ಲಕ್ಷ್ಮಣ ಅವನನ್ನೂ ಬಿಡಬಹುದು. ಆದರೆ ಈ ಎಲ್ಲ ಋಷಿ ಮುನಿಗಳು
ರಾಕ್ಷಸರ ಪೀಡೆಯಿಂದ, ದುಷ್ಟರ ಉಪಟಳಗಳಿಂದ ರಕ್ಷಣೆ ಮಾಡಬೇಕು ಅಂತ ನನಗೆ ಬಂದು ಪ್ರಾರ್ಥನೆ ಮಾಡಿದ್ದಾರೆ. ರಕ್ಷಣೆ ಮಾಡ್ತೇನೆ ಅಂತ ವಚನ ಕೊಟ್ಟಿದ್ದೇನೆ ಅವರಿಗೆ. ಈಗ ನೀನು ಹೇಳ್ತಾ ಇದ್ದೀಯಾ, ಸುಮ್ಮನೆ ಯಾಕೆ ರಾಕ್ಷಸರಿಗೆಲ್ಲ ಹಿಂಸೆ ಕೊಡಬೇಕು, ಬಿಟ್ಬಿಡು, ಕ್ಷಮಾ ಮಾಡಿಬಿಡು ಅವರನ್ನು ಅಂತ. ಅದು ಸಾಧ್ಯ ಇಲ್ಲ. ಒಮ್ಮೆ ನಾನು ದುಷ್ಟರ, ಧರ್ಮಕ್ಕೆ ವಿರೋಧಿಯಾದವರ, ದುರ್ಜನರ, ಉಗ್ರರ, ಕ್ರೂರರ ನಾಶವನ್ನು ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ ಅಂದಮೇಲೆ ಆ ಪ್ರತಿಜ್ಞೆಯನ್ನು ಪೂರ್ಣ ಮಾಡಲೇಬೇಕು. ಸೀತೆಯನ್ನು ಬಿಡುತ್ತೇನೆ ಎನ್ನುವುದರಲ್ಲಿ ತಾತ್ಪರ್ಯ ಅಲ್ಲ. ಆ ಮಾತಿನ ಅಭಿಪ್ರಾಯ, ಎಂತಹ ಪ್ರಸಂಗದಲ್ಲಿಯೂ ನನ್ನ ಪ್ರತಿಜ್ಞೆಯನ್ನು ನಾನು ಬಿಡೋದಿಲ್ಲ. ರಕ್ಷಣೆ ಮಾಡ್ತೇನೆ ಅಂತ ಒಮ್ಮೆ ವಚನ ಕೊಟ್ಟ ಮೇಲೆ ನಾನು ರಕ್ಷಣೆ ಮಾಡಲೇಬೇಕು. ನಮೇ ಭಕ್ತ ಪ್ರಣಶ್ಯತಿ ಯೋಗಕ್ಷೇಮಂ ವಹಾಮ್ಯಹಂ. ಪ್ರತಿಜ್ಞೆ ಇದೆ ಎಂದ ಮೇಲೆ ಆ ಪ್ರತಿಜ್ಞೆಗೆ ತಕ್ಕಂತೆ ನಾನು ನಡೆದುಕೊಳ್ಳಲೇಬೇಕು ಅಂತ ಶ್ರೀರಾಮಚಂದ್ರ ಎಲ್ಲ ದುಷ್ಟ ರಾಕ್ಷಸರ ಸಂಹಾರವನ್ನು ಮಾಡಿ ಸಜ್ಜನರ ರಕ್ಷಣೆಯನ್ನು ಮಾಡುತ್ತಾನೆ ಎಂಬುದಾಗಿ ಮುಂದೆ ರಾಮಾಯಣದಲ್ಲಿ ನಾವು ಕಥೆ ಕೇಳ್ತೇವೆ. ಇದು ಸತ್ಯಸಂಧಶ್ಚ. ಇದು ಕೇವಲ ಅವತ್ತಿನ ಕಾಲದ ಋಷಿಗಳ, ಮುನಿಗಳ ಆಪತ್ತುಗಳನ್ನು ಪರಿಹರಿಸಿ ಅವರನ್ನು ರಕ್ಷಣೆ ಮಾಡುತ್ತೇನೆ ಅಂತ ಮಾಡಿದ ಪ್ರತಿಜ್ಞೆಯನ್ನು ಪೂರ್ಣ ಮಾಡಿದ ರಾಮಚಂದ್ರ ಅಂತ ತಿಳಿಯುವುದು ಬೇಡ. ಇದು ಸಾರ್ವಕಾಲಿಕವಾದ ಭಗವಂತನ ಪ್ರತಿಜ್ಞೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ನಿತ್ಯದಲ್ಲಿಯೂ ಶ್ರದ್ಧೆಯಿಂದ ಭಗವಂತನ ಧ್ಯಾನವನ್ನು ಮಾಡುವ, ನೀನೇ ಶರಣು ಅಂತ ದೇವರಿಗೆ ಶರಣು ಬಂದಂತಹ ವ್ಯಕ್ತಿಗಳು ಯಾರೋ ಅಂಥವರು ಜ್ಞಾನ ಸಂಪನ್ನ ಅಂತ ನಾರದರು ಒಂದು ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಅದಕ್ಕೆ ವ್ಯಾಖ್ಯಾನದಲ್ಲಿ ಹೇಳುತ್ತಾರೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಯಾರು ಭಗವಂತನ ಬಗ್ಗೆ ತಿಳಿದಿದ್ದಾರೆ, ದೇವರೇ ರಕ್ಷಕ ಅಂತ ಆ ತರಹದ ಜ್ಞಾನವನ್ನು ಪಡೆದುಕೊಂಡು ವಿಶ್ವಾಸವನ್ನು ಇಟ್ಟವರಿಗೆ ತನ್ನನ್ನು ತಾನು ಕೊಡ್ತಾನೆ, ತನ್ನ ಹತ್ತಿರ ಅವರನ್ನು ಕರೆದುಕೊಳ್ತಾನೆ, ಜ್ಞಾನದಿಂದ ಸಂಪನ್ನನಾಗ್ತಾನೆ, ಪ್ರಾಪ್ತನಾಗ್ತಾನೆ. ತಾನು ಅವರನ್ನು ರಕ್ಷಣೆ ಮಾಡುವುದಕ್ಕೆ ಅವರಲ್ಲಿ ಪ್ರವೇಶ ಮಾಡ್ತಾನೆ, ಅವರನ್ನು ತನ್ನ ಸನಿಹಕ್ಕೆ ಕರೆದುಕೊಂಡು ಉದ್ಧಾರ ಮಾಡ್ತಾನೆ ಎನ್ನುವ ಅರ್ಥದಲ್ಲಿ ಜ್ಞಾನ ಸಂಪನ್ನ ಅಂತ. ಕೇವಲ ದೇವರಿದ್ದಾನೆ ಅಂತ ಸಾಮಾನ್ಯ ಜ್ಞಾನ ಅಲ್ಲ, ದೇವರೇ ರಕ್ಷಕ, ದೇವರನ್ನು ಬಿಟ್ಟು ಇನ್ನೊಬ್ಬರು ರಕ್ಷಕರಿಲ್ಲ, ಅವನೇ ಸರ್ವೋತ್ತಮ ಅನ್ನುವ ದೃಢವಾದ ಜ್ಞಾನ ಇದ್ದವರಿಗೆ ತನ್ನನ್ನೇ ತಾನು ಕೊಟ್ಟು ಪರಮಾತ್ಮ ರಕ್ಷಣೆ ಮಾಡ್ತೇನೆ ಅಂತನ್ನುವ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಆ ಪ್ರತಿಜ್ಞೆಯನ್ನು ಹಿಂದೆ ಮಾತ್ರ ದೇವರು ಮಾಡಿ ತೋರಿಸಿದ. ಪ್ರಹ್ಲಾದರಾಜರಿಗೆ ರಕ್ಷಣೆ ಮಾಡಿದ, ವಿಷ ಕುಡಿದಾಗಲೂ ರಕ್ಷಣೆ ಮಾಡಿದ, ಪರ್ವತದಿಂದ ಕೆಳಗೆ ಹಾಕಿದರೂ ರಕ್ಷಣೆ ಮಾಡಿದ, ಧ್ರುವರಾಜರಿಗೆ ನಾನಾ ವಿಧವಾದ ಆಪತ್ತುಗಳು ಬಂದಾಗಲೂ ರಕ್ಷಣೆ ಮಾಡಿ ಕೊನೆಗೆ ದರ್ಶನ ಕೊಟ್ಟ ಅಂತ ಮಾತ್ರ ಅಲ್ಲ, ಇವತ್ತಿಗೂ ಆ ಶ್ರದ್ಧೆಯಿಂದ, ಆ ಭಕ್ತಿಯಿಂದ, ಅನನ್ಯ ಭಕ್ತಿಯಿಂದ ದೇವರು ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವ ದೃಢವಾದ ವಿಶ್ವಾಸದಿಂದ ಭಜಿಸುವ, ಸೇವಿಸುವ, ನಾನಾ ವಿಧವಾದಂತಹ ಆ ಭಗವಂತನ ಸ್ತೋತ್ರಗಳನ್ನು, ಮಂತ್ರಗಳನ್ನು ಹೇಳಿ ಜಪ ಮಾಡಿ ಪ್ರದಕ್ಷಿಣೆ ನಮಸ್ಕಾರಾದಿಗಳಿಂದ ವಿವಿಧ ರೀತಿಯ ಸೇವೆಯನ್ನು ಮಾಡಿದವರಿಗೆ ಇವತ್ತಿಗೂ ಭಗವಂತ ರಕ್ಷಣೆಯನ್ನು ಮಾಡುತ್ತಾನೆ. ಆ ತರಹದ ಶ್ರದ್ಧಾ ವಿಶ್ವಾಸಗಳು ನಮ್ಮಲ್ಲಿರಬೇಕು. ಅಂತಹ ಸತ್ಯಸಂಧನಾದ ಭಗವಂತ ಇದ್ದಾನೆ, ಅವನ ಬಗ್ಗೆ ನೀನು ನಿರೂಪಣೆ ಮಾಡು, ಅವನ ಮಹಿಮೆಯನ್ನು ಕೊಂಡಾಡು. ಅದನ್ನು ಚಿಂತನೆ ಮಾಡಿ ಆಚಂದ್ರಾರ್ಕವಾಗಿ ಸೂರ್ಯ ಚಂದ್ರರಿರೋವರೆಗೆ, ನದಿ ಸಮುದ್ರ ಪರ್ವತಗಳಿರೋವರೆಗೆ ಈ ರಾಮಾಯಣ ಶಾಶ್ವತವಾಗಿ ಇರುತ್ತೆ. ಆ ರಾಮಾಯಣದ ಆದರ್ಶವನ್ನು ಜೀವನದಲ್ಲಿ ಅನುಷ್ಠಾನದಲ್ಲಿ ತಂದು ಸಜ್ಜನರು ಉದ್ಧಾರವನ್ನು ಹೊಂದಲಿ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಧರ್ಮಜ್ಞ ಸತ್ಯಸಂಧಶ್ಚ. ವ್ಯಾಖ್ಯಾನದಲ್ಲಿ ಧರ್ಮಜ್ಞ ಅನ್ನುವುದಕ್ಕೆ ಎಲ್ಲ ಜೀವರಾಶಿಗಳು ಮಾಡುವಂತಹ ಧರ್ಮವನ್ನು ತಿಳಿದು ಅದಕ್ಕೆ ಫಲ ಕೊಡ್ತಾನೆ ಎನ್ನುವುದು ನಿಜವಾದ ಭಗವಂತನ ಮಹಾಗುಣ. ಅದು ಜೊತೆಗೆ ಕೆಲವರಿಗೆಲ್ಲ ಧರ್ಮ ಏನು ಅಂತ ಗೊತ್ತಿರೋದಿಲ್ಲ, ಯಾವುದು ಕರ್ತವ್ಯ ಯಾವುದು ಕರ್ತವ್ಯ ಅಲ್ಲ ಅನ್ನೋದೇ ಗೊತ್ತಿಲ್ಲದೆ ರಾಜರಾಗ್ತಾರೆ. ಅಂತಹ ರಾಜರಿಂದ ಪ್ರಜೆಗಳಿಗೆ ಏನು ಹಿತ ಆಗಬಹುದು, ಏನು ಸುಖ ಸಿಗಬಹುದು. ಭಗವಂತ ಅಯೋಧ್ಯೆಯಲ್ಲಿ ಅವತ್ತು
ತ್ರೇತಾಯುಗದಲ್ಲಿ ಮಾತ್ರ ಇರುವ ಪ್ರಜೆಗಳಿಗೆ ರಕ್ಷಣೆ ಮಾಡುವುದಕ್ಕೆ ಬಂದವನಲ್ಲ, ಸಾರ್ವಕಾಲಿಕವಾಗಿ ಸಕಲ ಪ್ರಜೆಗಳ ಜೀವರ ರಕ್ಷಣೆಗಾಗಿ ಬಂದಂತಹ ಭಗವಂತ. ಅಂತಹ ಪರಮಾತ್ಮನಿಗೆ ಒಬ್ಬ ರಾಜನಾಗಿ ಮಾಡಬೇಕಾದದ್ದೇನು ಅನ್ನುವುದು ಪರಿಪೂರ್ಣವಾಗಿ ಗೊತ್ತಿದೆ ಎನ್ನುವ ಅರ್ಥದಲ್ಲಿಯೂ ನಾರದರು ಅವನನ್ನು ಧರ್ಮಜ್ಞ ಅಂತ. ನಿಜವಾಗಿ ದೇವರಿಗೆ ಧರ್ಮ ಅಧರ್ಮ ಎರಡೂ ಇಲ್ಲ. ಪುಣ್ಯ ಪಾಪಗಳ ಸಂಬಂಧವೇ ಭಗವಂತನಿಗೆ ಇಲ್ಲ. ಕೇವಲ ಕಾರುಣ್ಯದಿಂದ ಮಾಡ್ತಾನೆ. ಅದೇ ದೇವರ ದೊಡ್ಡದಾದ ಕಾರುಣ್ಯ. ವ್ಯವಹಾರದ ದೃಷ್ಟಿಯಲ್ಲಿ ಒಬ್ಬ ರಾಜನ ಧರ್ಮ, ರಾಜಧರ್ಮ ಅಂತಾರೆ, ಶರಣಾಗತರನ್ನು ರಕ್ಷಣೆ ಮಾಡೋದು. ಅವರು ಶರಣು ಬರದೇ ಇದ್ದರೂ ಕಷ್ಟದಲ್ಲಿದ್ದಾರೆ ಅಂತ ತಿಳಿದರೆ, ಧರ್ಮದಿಂದ ಇದ್ದಾರೆ ಅಂದರೆ ಸಾಕು, ಅವರನ್ನು ರಕ್ಷಣೆ ಮಾಡೋದೇ ರಾಜನ ಧರ್ಮ. ತಪ್ಪು ಮಾಡಿದಾಗ ಅವರನ್ನು ತಿದ್ದಿ ಶಿಕ್ಷೆ ಕೊಟ್ಟು ಸನ್ಮಾರ್ಗದಲ್ಲಿ ತರೋದೇ ರಾಜನ ಧರ್ಮ. ಇಂತಹ ರಾಜಧರ್ಮಗಳನ್ನು, ನಾಯಕನ ಧರ್ಮವನ್ನು ಪರಿಪೂರ್ಣವಾಗಿ ತಿಳಿದವನು ಅನ್ನುವ ಅರ್ಥದಲ್ಲಿಯೂ ಧರ್ಮಜ್ಞ. ಅದು ನಮ್ಮ ದೃಷ್ಟಿಯಲ್ಲಿ ಧರ್ಮ. ಅದನ್ನು ಭಗವಂತ ಸಹಜವಾದ ಸ್ವಭಾವದಿಂದ ಕಾರುಣ್ಯದಿಂದ ಮಾಡುತ್ತಾನೆ. ನೀರಡಿಸಿದ ಒಬ್ಬ ವ್ಯಕ್ತಿ ನೀರು ಕೊಡದೇ ಇದ್ದರೆ ಬಹಳ ಪಾಪ ಬರ್ತದೆ, ಹಲ್ಲಿಯಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಸ್ಕಂದ ಪುರಾಣದಲ್ಲಿ ಬರ್ತದೆ. ಒಂದು ಜನ್ಮ ಅಲ್ಲ, ಎಷ್ಟೋ ಜನ್ಮಗಳಲ್ಲಿ ಚಾತಕ ಪಕ್ಷಿಯಾಗಿ. ಚಾತಕ ಪಕ್ಷಿ ಅಂದರೆ ಮೇಘದಿಂದ ನೀರು ಬಿದ್ದಾಗ ಆ ನೀರನ್ನು ಬಾಯಿ ತೆಗೆದು ಮಳೆಗಾಲದಲ್ಲಿ ಆ ನೀರನ್ನು ಕುಡಿದು ತಾನು ಜೀವನವನ್ನು ಮಾಡುವಂಥದ್ದು. ಆ ನೀರಿಗಾಗಿ ಕಾಯ್ತಾ ಇರ್ತದೆ, ಯಾವಾಗ ಸಿಗತ್ತೋ ಅಂತ. ನೀರು ಬೇಡಿದವರಿಗೆ ನೀರು ಕೊಟ್ಟಿಲ್ಲ ಅಂದರೆ ಚಾತಕ ಪಕ್ಷಿಯಾಗಿ ಹುಟ್ಟುತ್ತಾನೆ. ನೀರಿಗಾಗಿ ಎಷ್ಟೋ ದಿನಗಳವರೆಗೆ ಕಾಯುವ ಸಂದರ್ಭ ಇದೆ, ಹಲ್ಲಿಯಾಗಿ ಹುಟ್ಟುತ್ತಾನೆ. ಹೀಗೆಲ್ಲ ಅನೇಕ ವಿಷಯಗಳನ್ನು ಹೇಮಾಂಗ ಎಂಬ ಒಬ್ಬ ರಾಜನ ಕಥೆಯನ್ನು ಹೇಳ್ತಾ ಸ್ಕಂದ ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ಅವನು ಯಾರಿಗೂ ನೀರು ದಾನ ಮಾಡದೇ ಇದ್ದುದಕ್ಕೆ ಹಲ್ಲಿಯಾಗಿ ಹುಟ್ಟಿರ್ತಾನೆ ಅಂತ. ಓ, ಹಾಗಾಗ್ತದ? ಹಾಗಾದರೆ ನೀರು ಕೊಡಬೇಕಪ್ಪ ಅಂತ. ಹಸಿದವರಿಗೆ ಊಟಕ್ಕೆ ಹಾಕದೇ ಇದ್ದರೆ ಏನು ನರಕ ಆಗ್ತದೆ, ಇನ್ನೊಬ್ಬರಿಗೆ ಕೊಡದೇ ತಿಂದರೆ ಏನು ನರಕ ಆಗ್ತದೆ, ದೊಡ್ಡವರಿಗೆ ನಿಂದೆ ಮಾಡಿದರೆ ಏನು ನರಕ. ಆ ಎಲ್ಲ ನರಕಗಳು, ದುಃಖಗಳು, ಪಾಪಗಳು, ಅದರ ಭಯ, ಅಥವಾ ಕೆಲವು ಅಪರಾಧಗಳಿಗೆ ಇದೇ ಜನ್ಮದಲ್ಲಿ ಇದೇ ಲೋಕದಲ್ಲಿ ಇವನಿಗೆ ರಾಜರಿಂದ ಅಧಿಕಾರಿಗಳಿಂದ ಭಯ. ಅದಕ್ಕಾಗಿ ಧರ್ಮವನ್ನು ಮಾಡುವವರು ಕೆಲವರಿದ್ದಾರೆ, ಅಪರಾಧಗಳನ್ನು ಮಾಡದಂತೆ ಎಚ್ಚರಿಕೆ ವಹಿಸುವವರಿದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ ಹಾಗೆ. ಇದು ನಿಜವಾದದ್ದಲ್ಲ. ಧರ್ಮದ ಮೇಲಿನ ಪ್ರೀತಿಯಿಂದ ಧರ್ಮವನ್ನು ಮಾಡಬೇಕು, ಭಯದಿಂದ ಚಕಿತನಾಗಿ ಧರ್ಮವನ್ನು ಮಾಡುವುದಲ್ಲ, ಸಹಜವಾದ ಪ್ರವೃತ್ತಿಯಿಂದ ಧರ್ಮವನ್ನು ಮಾಡಬೇಕು. ಆದರೆ ಆ ತರಹ ಮಾಡುವವರು ಬಹಳ ಕಡಿಮೆ. ಬಹಳ ಉತ್ತಮರಾದ ಜ್ಞಾನಿಗಳು ಅಂತಹ ಧರ್ಮವನ್ನು ಮಾಡುತ್ತಾರೆ. ಸಾಮಾನ್ಯರು ಭಯದಿಂದ ಮಾಡೋದೇ ಹೆಚ್ಚು, ಭಕ್ತಿಯಿಂದ ಮಾಡೋದಕ್ಕಿಂತ. ಭಗವಂತನಿಗೆ ಭಯವೂ ಇಲ್ಲ, ಅವನ ಮೇಲೆ ಯಾರಿಲ್ಲ, ಸ್ವತಂತ್ರ. ಆದ್ದರಿಂದಲೇ ಅವನಿಗೆ ಯಾರ ಮೇಲೆ ಭಕ್ತಿಯೂ ಇಲ್ಲ. ದೊಡ್ಡವರಿದ್ದರೆ ತಾನೇ ಭಕ್ತಿ ಮಾಡಬೇಕು. ಅವನಿಗೆ ಯಾರ ಮೇಲೆ ಭಕ್ತಿ ಇಲ್ಲ, ಯಾರಿಂದ ಭಯ ಇಲ್ಲ. ಹೀಗಿದ್ದರೂ ಕೂಡ ಕೇವಲ ಕಾರುಣ್ಯ ಒಂದೇ ಒಂದು ಕಾರಣ, ದಯೆ, ಕಾರುಣ್ಯ. ಜೀವರಾಶಿಗಳು ಸುಖವಾಗಿರಬೇಕು, ಅವರವರು ಮಾಡಿದ ಸತ್ಕರ್ಮಗಳಿಗೆ ಅವರಿಗೆ ಫಲ ಕೊಡಬೇಕು. ಕೊಡದೇ ಇದ್ದರೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳುವವರು ನನಗಿಲ್ಲ ಅಂತ ಹೇಳಿ ಕೊಡದೇ ಇರಬಾರ್ದು, ಕೊಡಲೇಬೇಕು ಅನ್ನುವ ತಾನೇ ಮಾಡಿಕೊಂಡ ನಿಯಮಕ್ಕೆ ತಕ್ಕಂತೆ ಪರಮಾತ್ಮ ನಮಗೆ ಫಲ ಕೊಡ್ತಾನೆ. ಇದು ಭಗವಂತನ ಕಾರುಣ್ಯ ಎಂಬುದಾಗಿ ತಿಳಿಸ್ತಾರೆ. ಧರ್ಮಜ್ಞ ಸತ್ಯಸಂಧಶ್ಚ. ತಾನೇ ಮಾಡಿಕೊಂಡ ನಿಯಮ, ತಾನೇ ಮಾಡಿದ ಪ್ರತಿಜ್ಞೆ, ಆ ಪ್ರತಿಜ್ಞೆಗೆ ತಕ್ಕಂತೆ ಕಾರುಣ್ಯದಿಂದ ಪರಮಾತ್ಮ ನಮಗೆ ಫಲವನ್ನು ಕೊಡ್ತಾನೆ. ಅಂತಹ ಭಗವತ್ತತ್ವದ ಬಗ್ಗೆ ನೀನು ನಿರೂಪಣೆಯನ್ನು ಮಾಡು. ಆ ಭಗವಂತನ ಮೇಲಿನ ವಿಶ್ವಾಸದಿಂದ ಜನರು ಧರ್ಮವನ್ನು ಮಾಡಲಿ, ಶ್ರದ್ಧೆಯಿಂದ ವಿಹಿತ ಕರ್ಮಗಳ ಅನುಷ್ಠಾನವನ್ನು ಮಾಡಿ ತಮ್ಮನ್ನು ತಾವು ಉದ್ಧಾರ ಮಾಡಿಕೊಳ್ಳಲಿ ಎನ್ನುವ ದೃಷ್ಟಿಯಲ್ಲಿ ಆ ಧರ್ಮಜ್ಞನಾದ ಸತ್ಯಸಂಧನಾದಂತಹ ಭಗವಂತನ ಬಗ್ಗೆ ನೀನು ನಿರೂಪಣೆಯನ್ನು ಮಾಡು ಎಂಬುದಾಗಿ ನಾರದರು ವಾಲ್ಮೀಕಿ ಮಹರ್ಷಿಗಳಿಗೆ ತಿಳಿಸ್ತಾ ಇದ್ದಾರೆ.
ಅಂತಹ ಭಗವಂತನ ಅನುಗ್ರಹದಿಂದ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅಲ್ಪ ಸ್ವಲ್ಪ ಧರ್ಮಗಳನ್ನು ತಿಳಿದುಕೊಳ್ಳುವ ಯೋಗ್ಯತೆಯನ್ನು, ಆ ಯೋಗವನ್ನು ದೇವರು ನಮಗೆ ಕರುಣಿಸಲಿ. ಶ್ರುತ್ವಾ ಧರ್ಮಂ ವಿಜಾನಾತಿ, ಶಾಸ್ತ್ರಗಳ ಶ್ರವಣ, ಇತಿಹಾಸ ಪುರಾಣಗಳ ಶ್ರವಣ ಮಾಡಿದರೆ ಧರ್ಮ ಏನು ಅಂತ ಗೊತ್ತಾಗತ್ತೆ. ಆ ಧರ್ಮವನ್ನು ದೇವರು ನಮಗೆ ಮೊದಲು ಹಂತದಲ್ಲಿ ತಿಳಿಸಲಿ, ಆಮೇಲೆ ನಮ್ಮನ್ನು ಸತ್ಯಸಂಧರನ್ನಾಗಿ ಮಾಡಲಿ. ಅರ್ಥಾತ್ ಧರ್ಮ ಮಾಡ್ತೇವೆ ಅಂತ ಪ್ರತಿಜ್ಞೆಯನ್ನು ಮನಸ್ಸಿನಲ್ಲಿ ಮಾಡ್ತೇವಲ್ಲ, ಮಾಡಿದ್ದನ್ನು ಪೂರ್ಣಗೊಳಿಸಿ ನಿಜವಾದ ಅರ್ಥದಲ್ಲಿ ಧರ್ಮದ ಅನುಷ್ಠಾನದಲ್ಲಿ ನಾವು ತತ್ಪರರಾಗುವಂತೆ ದೇವರು ನಮಗೆಲ್ಲ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಧ್ವನಿಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವಪದಾಂಕಿತಂ. ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ.